ಅರಶಿಣದ ಗುಳದಾಳೆ ಕಟ್ಟರ ಹಿಂದಕಿನ ಹಿರಿಯರಿಗೆ ದೊಡ್ಡ ದೊಡ್ಡ ಐದರಿಗೆ ತಾಯಿದರಿಗೆ ಕೇಳಿ ಅರಶಿಣದ ಗುಳದಾಳೆ ಕಟ್ಟಿದ ಬಳಿಕ ಇವು ಜೋಗಾರು ತಾಳಿ ನಗರ್ಸೇವು ಅರಶಿಣ ಬೋಟ್ ಕಟ್ಟರ ಅವಾಗ ಮಕ್ಕಳಿದ್ದ ದಿನ ಆದ್ರೂ ಹುಡುಕಾಡಿ ಚಾಚಕ್ ತೊಗೊಂಬರ್ತಾರೆ ಈ ಥರ ಎಲ್ಲ ಧರ್ಮದೊಳಗೆ ಬೋಟ್ ತರಬೇಕಾದ್ರೆ ಅದೇ ದಾರಕದಾಗ ಹಾಕಿ ಅರಶಿಣ ಕಟ್ಟಾರ ಅವ್ರ ಅರಶಿಣದ ಗುಳದಾಳಿ ಹಿಂದಾಗರ್ಸೆ ಇವು ತಾಳಿ ನಿಮ್ಮ ಕಟ್ಕೋರಿ ಒಳಗರ ಕಟ್ಟರಿ ಇಟ್ಟರಿ ಬಾ ಮತ್ತ ನೀ ಸತ್ತ ಬಳಿಕ ನಾನು ಏನು ತೆಗಿತಾರ ಅಂದ ಕೂಡಲೇ ಹುಡ್ದಾರ ತೆಗಿತಾರ ಅಂತ ಹೇಳತ್ತಾರ ಹುಡ್ದಾರ ತೆಗಿತಾರ ಹೆಂಡತಿ ಸತ್ತ ಒಂದು ಹುಡ್ದಾರ ತೆಗ್ದಾರ ಊರಾಗ ನಾನು ಎಷ್ಟೋ ಮಂದಿ ಹಿಂದೂ ಧರ್ಮದವ್ರ ದೋಸ್ತರದಾರ ನಂದು ಹಿಂಗೆ ಹೇಳಿ ಊರು ಹಡಗಿಡ್ಸಿಟ್ಟು ಹೋಗಿತ್ತು ಅವ್ರು ಹುಡ್ದಾರ ಹೆಂಡತಿ ಸತ್ತ ಕೂಡಲೇ ಹುಡ್ದಾರ ಅವ ಸತ್ತ ಕೂಡಲೇ ಹರ್ದಾರ ಯಾರು ಅವ ಸ್ವಂತ ಸತ್ತ ಕೂಡಲೇ ಅವ ಏನದು ಅವ ಗಂಡಮಗ ಸತ್ತ ಕೂಡಲೇ ಅವ್ನು ಹುಡ್ದಾರ ಅದು ಹರಿ ಎಲ್ಲ ತೆಗಿ ಅರಿಬಿ ತೆಗಿ ನಿರಾಕಾರ ಮಾಡಿ ಮುಚ್ಚಬೇಕಾಗ್ಯದ ಅವನಿಗೆ ಆದ್ರೆ ಅವಾಗ ತೆಗದಾರ ಹೆಂಡತಿ ಸತ್ತ ಕೂಡಲೇ ಹುಡ್ದಾರ ತೆಗೆದಿಲ್ಲ ನಮ್ಮ ಊರಾಗ ಎಷ್ಟೋ ಮಂದಿ ನಾನು ದೋಸ್ತರದಾರ ಇದು ಸುಳ್ಳು ಹೇಳ್ಬೇಡ್ರಿ ನಮ್ಮ ತೆಗಿಲಾಕ ನೀವು ಅದಕ್ಕೆ ಹೆಂಗೈತೆ ತಿಳ್ಕೊ ನಿನ್ನಲ್ಲಿ ದುಡ್ದವ್ರು ಯಾರು ಉದ್ಧಾರ ಆಗಿಲ್ಲ ದುಡ್ದವ್ರಿಗೆ ಏನು ಕೊಡಕ್ಕೆ ನಿನ್ನ ಮಲ್ಯಾಕ ಏನೂ ಇಲ್ಲ ಧರ್ಮರಾಜ ಹೆಂಡತಿಗೆ ಸೋತಾನಂತ ಹೌದಾ ಮತ್ತೆ ನಮ್ಮ ಪರಮಾತ್ಮ ಪಾರ್ವತಿಗೆ ಸೋತಾನ ಸೋತಿರಲ್ರಿ ಮಾಸ್ತರ ಶಿವಶಕ್ತಿ ವಾಕ್ವಾದ ಇಲ್ಲಿದೆ ಈಗ ಊರಾಗ ಒಬ್ಬ ಇಸೋಡಾಡ ಹೊಲ ಮನೆ ಸೋಲ್ತಾನ ಅವು ಒಟ್ರು ಸೋತಾರ ಊರವ್ರು ಸೋತಂಗೆ ಆತ ನೋಡ್ರಿ ಊರವ್ರು ಹೆಂಗ ಸೋಲ್ತಂಗ ಆಗ್ತದ್ರಿ ಈ ಇಂಥವು ಇದ್ದು ಅಂದ್ರೆ ಇಂಥವು ಹಾಡುಕ್ ಸೋಲೇಬೇಕು ಇವು ಹಚ್ಚಿಗೆ ಸೋತಾಟಿ ಇವ ಸುದ್ದಿನೂ ಇರುವ ಅಲ್ಲಿ ಅದಕ್ಕೆ ಹೆಂಗ ತಿಳ್ಕೊ ಅವನು ಒಬ್ಬ ಮಾನವ ಧರ್ಮರಾಜ ಏನು ದೇವ್ರದಾನ ಮನುಷ್ಯ ಅವನು ನಮಗತ್ಲೆ ಅವನ ಮಾತು ಪರಕ್ ಬಿದ್ದಿದ್ದ ಸೋತ ಬಳಿಕ ಈಗ ಆಟದಾಗ ಸೋತ ಬಳಿಕ ಸುಮ್ ಕುಂದ್ರಬೇಕಾಗ್ತದ ಮತ್ ಸೀರೆ ಸೆಳೆಯಾಗ ನಿನಗೆ ಸೀರೆ ಬಿಟ್ಟವ್ರು ಯಾರು ಹೌದಲ್ರಿ ಶ್ರೀಕೃಷ್ಣನ ಸೀರೆ ಬಿಟ್ಟನ ಶ್ರೀಕೃಷ್ಣನ ಧ್ಯಾನ ಮಾಡೋರಿಲ್ಲ ಹೌದಲ್ರಿ ಮತ್ ನಿನ್ನ ಶಕ್ತಿ ಧ್ಯಾನ ಮಾಡ್ಬೇಕು ಯಾವ ತಾಯಿ ದುರ್ಗವ್ವ ಮರ್ಗವ್ವ ಅನ್ಬೇಕಾಗಿತ್ತಲ್ಲ ಜರ ಏನ್ರಿ ಶ್ರೀಕೃಷ್ಣನ ಸ್ತೋತ್ರ ಮಾಡಿದ ಕೂಡಲೇ ಶತಕೋಟಿ ಅಷ್ಟು ಶ್ರೀಕೃಷ್ಣನ ಬಿಟ್ಟನ ನಿನ್ನ ಮಾನ ರಕ್ಷಣೆ ಆಗ್ಯದ ನೀ ರಕ್ಷಣೆ ಮಾಡಿದಿ ಮಾಡಿಲ್ಲಲ್ರಿ ಮಾಸ್ತರ ಮತ್ತ ಅದು ಇದು ಶ್ರೀಕೃಷ್ಣ ಬಗಲ ಕೂಸ್ ತಂದಿದಲ್ಲ ಕೊರವಂಜಾಗಿ ಆ ಕೂಸಿನ ಹೆಸರು ಒಂದು ಆಗಿ ಏ ಕೃಷ್ಣ ಕೊರವಂಜಿ ಆಗಬೇಕಾದ್ರ ಹೆಣ್ಣಿನ ಶಾಪ ಅಲ್ಲ ಇವಾಗ ನಾರದ ಋಷಿ ಶಾಪ ಇತ್ತು ಹಿಂದಿನ ಜನ್ಮದಾಗ ಹೆಣ್ಣಿನ ಮ್ಯಾಗ ಮನಸ್ಸ ಮಾಡಿ ಹೆಣ್ಣ ಆಗಿದ ಆವಾಗ 60,000 ಅಕ್ಷರಗಳುವ ನಾರದ ಹಡದಾನವಾಗ ನಾರದ ಋಷಿ ಕೃಷ್ಣಗಂಧ ನನಗೆ ಸೀರೆ ಉಡಿಸಿದಿ ಅಂದ್ರ ನಿನಗೆ ಸೀರೆ ಉಡಿಸ್ಲಾರ್ದೆ ನಾನು ಬಿಡುವುದಿಲ್ಲ ಆವಾಗ ಪಾರಿಜಾತ ಪುಷ್ಪಕ್ಕಾಗಿ ಜಗಳ ಹಚ್ಚಿದ ನಾರದ ಹೋಗಿ ಮುಂದ ಕೃಷ್ಣ ಕೊರವಂಜಿಯಾಗಿ ಬಂದ ಸೀರೆ ಉಟ್ಟಾಗ ನಿರಾಕಾರ ಬ್ರಹ್ಮಗ ಬಗಲಾಗ ತಗೊಂಡು ಬಂದಿದ್ದ ಆವಾಗ ಈ ಆಕಾರ ಎಂಬುದು ಬ್ರಹ್ಮಾಂಡ ಬುಟ್ಟಿ ಮಾಡಿದ ತಲಿ ಮ್ಯಾಗ ಕೃಷ್ಣ ಕೊರವಂಜಿ ಆಗಿದ್ದ ಸತ್ಯಭಾಮಿ ಮನೆಯಾಗಿದ್ಲು ಮನಸ್ಸ ಮಾಡಿದ್ಲು ಈ ಕೊರವಂಜಿ ಮ್ಯಾಗ ಸತ್ಯಭಾಮಿ ಅಂತಾಳ ಕೊರವಂಜಿಗಿ ಕರಿಯ ಒಳಗ ಈ ಕೊರವಂಜಿ ಮ್ಯಾಗ ನಂದು ಮನಸ್ಸ ಆಗ್ಯದವಾಗ ನೀ ಹೆಚ್ಚಿನಕ್ಕಿದ್ರ ಯಾಕ ಮನಸ್ಸ ಮಾಡ್ದಿ ನನ್ನ ಮ್ಯಾಗ ನನಗ ನೋಡಿದ್ರ ಲಂಗಟ ಸೈಲ ಆಗ್ಯಾವು ನಿಮಗ ಕೃಷ್ಣ ಸೀರೆ ಉಡಬೇಕಾಗಿದ್ರ ನಾರದ ಋಷಿ ಶಾಪಿತ್ತ ಭೀಮ್ ಸೀರೆ ಉಡಬೇಕಾಗಿದ್ರು ಸುಧಾಕ ಯಾಕೆ ಸೀರೆ ಉಟ್ಟನವ ಕೀಚಕ ಹೊಡಿಲಾಕ ಸೀರೆ ಉಟ್ಟನ ಮತ್ ಕೀಚಕ ದ್ರೌಪದಿಗೆ ಕೆಡ್ಸಲಾಕತ್ತಿದ್ದ ವಿರಾಟ್ ರಾಜನ ಮನ್ಯಾಗ ಏನ್ ಅವ್ರು ಸೀರೆ ಉಟ್ಕೊಂಡ್ರೆ ಸಾಮಾನು ಬದಲಾಗ್ಯಾವನವ್ರು ಈಗ ನಾಟಕ ಮಾಡಾಗ ಸೀರೆ ಉಟ್ಕೋತಾರ ಹಂಗ ಒಂದು ಆಟ ಮಾಡಬೇಕಾಗಿತ್ತವ
12 ವರ್ಷ ವನವಾಸದಾಗ ಮುಗಿದ ಕೂಡಲೇ ಅಜ್ಞಾತವಾಸದಾಗಿದ್ದರು. ಖೂನ್ ಹಿಡಿಬಾರ್ದು ದುರ್ಯೋಧನ ಅಂತ ತಿಳಿದುಕೊಂಡು ವೇಷ ಬದಲಿ ಮಾಡ್ಯಾರ ಅವ್ರ ಅಟ್ಟೆ. ಹೌದು ಹೌದು. ಮತ್ತು ನಾನು ಶ್ರೀಕೃಷ್ಣ ಪರಮಾತ್ಮ ಕೊರವಂಜ ಆಗಿ ಬಂದಾಗ ಸತ್ಯಭಾಮಿಯನ್ನು ಬಿಟ್ಟಾಳೇನ? ಬಿಟ್ಟಿಲ್ಲಲ್ರಿ ಮಾಸ್ತರ. ಇದಕ್ಕೆ ಈ ಕೊರವಂಜ ಅಲ್ಲ, ಈಕಿ ನನ್ನ ಗಂಡೆ ಅತ್ತಾಳಕಿ. ಮತ್ತೆ ಹೌದು ಹೌದು. ಹಂಗೆ ಬದಲಿ ಆಗಂಗಿಲ್ಲ ನಮ್ಮದು, ಏನೂ ಹಂಗೆ ಚೇಂಜ್ ಆಗಂಗಿಲ್ಲ. ಅದು ಕಚ್ಚಾನೇ ಬೇರೆ, ಪಕ್ಕಾನೇ ಬೇರೆ. ಹೌದು ಹೌದು. ಅದು ಕಚ್ಚಾ ಆಗಂಗಿಲ್ಲ. ಹೌದಲ್ರಿ. ಅದಕ್ಕೆ ನಾವು ಏನು ಉಟ್ರು ಕೂಡ ಹಂಗೆ ಹೊಲಕ್ಕೆ ಪವರ್ ಇರ್ತದಂತ ನಿನಗೆ ಹೇಳಾಗ. ಹೌದು ಹೌದು. ಮತ್ತಿದು ಸೃಷ್ಟಿನೇ ಪ್ರಥಮದಲ್ಲಿ ಹಿಂಗಾಗೈತಿ. ಅದು ನಾಯಿದು ಅಂತ ತೆಗೆದಾಳು. ಮತ್ತೆ ನಾಯಿ ಫಸ್ಟ್ ಹುಟ್ಟ್ಯಾದದು ನಾಯಿ ಅಂತ. ಆದಮ್ಸೆ ಪೈಲೆ ಗೀದಮ್ಮ ಅಲ್ಲ, ಮಾನವನ ಮೂರ್ತಿ ಮಾಡಾಗ ಹೊಂಕಳದೊಳಗಿನ ಮಣ್ಣು ತೆಗೆದು ನಾಯಿ ಮಾಡ್ಯಾನ. ಮಾನವನ ಮೂರ್ತಿ ಮಾಡ್ಬೇಕಂತ ಹೇಳ್ತಾನೆ ಭಗವಂತ. ಜುಬ್ರಾ ಇಸ್ಲಾಂ ಇಳಿದು ಬರ್ತಾನೆ. ಇಳಿದು ಬಂದು ಮಣ್ಣು ಒಯ್ದು ಪ್ರಥಮ ಯಾಕೆ ಗೊಂಬಿ ಮಾಡ್ತಾನವ? ಹೌದಲ್ರಿ. ಗಂಡು ಗೊಂಬಿ ಮಾಡ್ತಾನೆ, ಮಸಮಾಳ ಮೌಲಾ ಸಾಬ್ ಮಾಡ್ತಾನೆ ತಯಾರು ಮಗ. ಹೌದೌದು. ಮಾಡಿದ ಕೂಡಲೇ ಹೊಂಕಳಿ ಮ್ಯಾಗ ದೇವು ಉಳಿದ ಕೂಡಲೇ ಆ ಹೊಂಕಳದೊಳಗಿನ ಮಣ್ಣು ತೆಗೆದು ನಾಯಿಗೆ ತಯಾರು ಮಾಡ್ದ. ಇದು ಓವತ್ತು ನಾಯಿ ಬೊಗಳ್ಕೋತ ತಿರುಗಾಡ್ತದೆ. ಇವತ್ತಿನ ಮಿತಿಗೆ ದೇವು ಕಾಣ್ತಾವ. ಅದಕ್ಕೆ ರಾತ್ರಿ ಸುಮ್ಮ ಬೊಗಳೋದು, ದೇವು ಕಂಡ್ರೆ ಬೊಗಳ್ತದ. ಹೌದಲ್ರಿ. ಆವಾಗ ಏನು ಮಾಡ್ದ, ಈ ಒಂದು ಗೊಂಬಿ ತಯಾರಾಯಿತು. ಒಂದು ಗಂಧಮ್ ಅನ್ನುವಂಥದ್ದು ಹಣ್ಣಿತ್ತು. ಎಲ್ಲ ಹಣ್ಣು ತಿನ್ನಬೇಕು, ಈ ಹಣ್ಣು ಮುಟ್ಟಬಾರ್ದು ಅಂದ ಕೂಡಲೇ ಎಲ್ಲ ಹಣ್ಣು ತಿಂದು ಗಂಧಮ್ ಅನ್ನುವಂಥದ್ದು ಹಣ್ಣಿನಿಂದ ತಯಾರಾಗಬೇಕಾಗಿದ್ದರೆ ಪ್ರಥಮ ಗಂಡು ಗೊಂಬಿ ಆದ ಕೂಡಲೇ ಎಷ್ಟೋ ಸಾವಿರ ವರ್ಷ ಗತಿಸ್ಬೇತದ. ಗತಿಸೋದ ಕೂಡಲೇ ಇದ್ಯಾಸಿರಿ ತಯಾರು ಮಾಡ್ಬೇಕಂದ್ರೆ ಅವಾಗ ಡಬ್ಬ ಬಾರಿಸ್ಲಾಕಿ ಈಗೀಗ ತಯಾರು ಮಾಡ್ಬೇಕಂತ ವಿಚಾರ ಮಾಡ್ದ. ಇನ್ನು ಮತ್ತೆಲ್ಲಿ ಇದಕ್ಕೆ ಕೆಸರು ತರಬೇಕಂತೇಳಿ ಗಂಡು ಗೊಂಬಿ ಅಡಕಿನ ಎಲುವು ತೆಗೆದು ಹೆಣ್ಣು ಗೊಂಬಿ ಮಾಡ್ದ. ಹೆಣ್ಣು ಗೊಂಬಿ ಮಾಡಿ ಏನಾದರೂ ಒಂದು ಗಂಡು ಗೊಂಬಿದು ಡೊಕ್ಕಿ ಎಲುವು ಕಡಿಮೆ ಇದೆ ಸದ್ಯದಲ್ಲಿ. ಹೌದಲ್ರಿ. ವೇದಾಂತ ಕತ್ತಿ ದೃಷ್ಟಾಂತ ಕೊಟ್ಟರೆ ಸಿದ್ಧಾಂತ ಆಗಬೇಕು. ಹಂಗೆ ಭೋಗ ಹೇಳೋದಿಲ್ಲ. ಒಂದು ಡೊಕ್ಕಿ ಎಲುವು ಕಡಿಮೆ ಇಡ್ಬೇಕಂದ್ರೆ ನನ್ನ ಎಲುವು ತೆಗೆದು ಈಕಿಗೆ ತಯಾರು ಮಾಡಿದ್ರು. ಅದಕ್ಕಲ್ಲೇ ಎಡಕ್ಕೆ ಕುಂದ್ರಿಸಿ ಅಕ್ಕಿ ಕಾಳು ಒಗಿತಾರೆ ಈಕಿಗೆ. ಹೌದಲ್ರಿ. ಎದಕ್ಕಂದ್ರೆ ಇದೇ ಕಾರಣಕ್ಕೆ ನಾನು ರಚನೆ ಆದ ಬಳಿಕ ಎಷ್ಟೋ ಸಾವಿರ ವರ್ಷಿಗೆ ನೀ ತಯಾರಾದಿ ಮುಂದೆ ಆ ಗಂಧಮ್ ಅನ್ನುವಂಥದ್ದು ಹಣ್ಣು ಮುಟ್ಟಬೇಡ ಅಂದ್ರೂ ಕೂಡ ಈ ದೇವು ಬಂದು ಹೇಳಿದ ಕೂಡಲೇ ಮನಸ್ಸು ಚಂಚಲಾಗಿ ಮುಟ್ತಿದ್ದು. ಹರಿದು ತಿನ್ನು ಭಗವಂತ ಸುಳ್ಳು ಹೇಳ್ಯಾನ ಅಂತ ಹೇಳ್ದ. ಹರಿದ ಕೈಯಾಗಿ ಹಿಡಿದು ಹಣ್ಣು ತಿತ್ತು ಕಾಮ ಕ್ರೋಧ ಮದ ಮಚ್ಚರ ಮೋಹಲೋಭಗಳನ್ನು ಬಂದು ಅಲ್ಲಿ ಸ್ವರ್ಗದಲ್ಲಿದ್ದು ಮೊದಲ ಪ್ರಥಮದಲ್ಲಿ ಇಲ್ಲಿ ಬಂದು ಹೊಲಸು ಮಾಡ್ತಾವ ತಿಳಿದುಕೊಂಡು ಹಿಂದಕ್ಕೊಂದು ಜದ್ದಕ್ಕೊಂದು ಜಗತ್ತಿನಾಗ ಗೊಂಬಿ ಒಗದ. ಇದು ಖುರಾನ್ ಹೇಳ್ತದೆ. ಒಗದ ಕೂಡಲೇ ಮುಂದೆ ಅರ್ಪಾತದಲ್ಲಿ ಕೂಡಿಕೊಂಡು ಇವು ಮುಂದೆ ಇವಕ್ಕೆ ಎರಡು ಗಂಡ ಹೆಣ್ಣ ಮಕ್ಕಳಾದವು. ಒಂದು ಅದ್ರೊಳಗೆ ಕೆಲವೊಂದು ದಿವ್ಸ ಬಿಟ್ಟು ಸತ್ತು ಕೂಡಲೇ ಈಗ ಜೀವಕ್ಕೆ ಇಡ್ತಾರ ಏನು ಸತ್ತು 3 ದಿನಕ್ಕೆ 3 ಕೂಳು ಯಾಕೆ ಇಡ್ತಾರ ಅಂತ ಕೇಳಲ್ಲ. ಹೌದಲ್ರಿ. ಇದು ಜೀವ ತಿನ್ನಂಗಿಲ್ಲ. ಅವರು ಕಾಗಿಗೆ ಎದಕ್ಕೆ ಇಟ್ಟಾರಪ್ಪ ಅಂದ್ರೆ ಕಾಗಿನೇ ಮಣ್ಣು ಮಾಡೋದು ತೋರಿಸ್ಯದ ಮಾನವಗ ಪ್ರಥಮ. ಸುಮ್ಮನೆ ಹೆಗಲ ಮ್ಯಾಗ ಹೊತ್ಕೊಂಡು ತಿರುಗಾಡಕತ್ತಿದ್ದ. ಒಂದು ಕಾಗಿ ಸತ್ತಂಗೆ ಬಿತ್ತು, ಒಂದು ಕಾಗಿ ಕೆದರಿ ಮಣ್ಣು ಮಾಡ್ತು. ಇವತ್ತಿನ ಮಿತಿಗೆ ಇದು ಮಣ್ಣು ಮಾಡೋದು ತೋರಿಸ್ಯದಂತ ತಿಳಿದುಕೊಂಡು ಮತ್ತು ಸಮಾನ ಧ್ಯಾನ ಅಭಾನ ಪ್ರಾಣ ನಾಗದೇವತದ್ದು ಧನಂಜಯ ದಶ ಪ್ರಾಣಾದಿಗಳು ಇದ್ರೊಳಗದಾವ. ಸತ್ತ 3 ದಿನಕ್ಕೆ ಒಂದು ಧನಂಜಯ ಪ್ರಾಣ ಅಂತ ಹೋಗ್ತದೆ. ಆ ಪ್ರಾಣ ಸತ್ತ 3 ದಿನಕ್ಕೆ ಹೋಗ್ತದೆ ತಿಳಿದುಕೊಂಡು ತಗೊಂಡು ಬಂದು ಅವ್ರು 3 ಕೂಳಿರ್ತಾರ. ಅದು ಬಂದು ಕಾಗಿ ಮುಟ್ಬೇಕು. ಮತ್ತೆ ಎಲ್ಲರಿ ಇಂಥದ್ದು ಕೋಗಿಲ ಅಲ್ಲ. ಹೌದಲ್ರಿ. ಕೋಗಿಲಕ್ಕಿಂತ ಕಾಗಿ ಶ್ರೇಷ್ಠ. ಕಾಗಿಗೆ ಚಾರ್ಜ್ ಅದ, ಕೋಗಿಲಿಕ್ಕೆ ಯಾವ ಚಾರ್ಜ್ ಇಲ್ಲ. ಸುಮ್ಮದು ಅಪ್ಪ ಅವತ್ತು ಹೊಯ್ಕೋತ ತಿರುಗಾಡಕತ್ತದ ತಿರುಗಾಡ್ಕೊತ. ಅದು ಯಾವುದು ಚಾರ್ಜ್ ಇಲ್ಲ. ಕೋಗಿಲ ಬರೇ ಅದೇನು ಪದ ಆಡ್ತದ ಕೋಗಿಲ ಬರಂಗಿಲ್ಲಲ್ರಿ. ಅದು ಯಾಕಪ್ಪ ತಿಳ್ಕೊ, ಅದಕ್ಕೆ ತಾಯಿ ತಂದೆ ಶಾಪ್ ಆಗ್ಯದ. ಅದಕ್ಕೆ ಇದಕ್ಕೆ ಇವತ್ತಿನ ಮಿತಿ ಈ 3 ಕೂಳು ಇಡ್ತಾರ. ಈ ಸಂಪ್ರದಾಯ ಹಿಂಗೆ ಬಂದದ. ಮತ್ತು ಕಾರಕಾಸುರ ದೈತ್ಯನ ಸುಧಾ ಅವ ಕಾಗಿ ಆಗ್ಯಾನ. ಹಿಂಗೆ ಅನೇಕ ವಿಷಯಗಳನ್ನು ಬರ್ತಾವೆ. ಒಂದು ವಿಷಯಕ್ಕೆ ತಗೊಂಬಂದು ಆಧಾರ ಕಚ್ಚಿನ ಹಿಂಗೆ ಇಡ್ತಾರೆ. ಮತ್ತು ಇದು ಮುಗಿದ ನಂತರ ನನಗೇನು ಸಂಶಯ ಬಂದದ. ಏನು ಬಂದದ್ರಿ? ಈ ಸದ್ದಿದು ತಾಳಿ ಕಟ್ಟಬೇಕಾಗಿದ್ರ ನನಗೆ ಒಳಗೆ ಇರ್ತಾಳಕಿ ಒಳಗಿರ್ತಾಳಂತ ನಾ ಹೊರಗಿರ್ತೀನಿ ಅಂತ. ತಾಳಿಯರೇ ಯಾವಾಗ ತಯಾರಾಗ್ಯ ಇವು ಗುರ್ತದ ನಿನಗೆ? ಹೌದಲ್ರಿ. ಮೊದಲ ಪ್ರಥಮದಲ್ಲಿ ಇವೇನು ಪ್ಲಾಸ್ಟಿಕ್ದು ಫ್ಯಾಕ್ಟ್ರಿ ಇದ್ದು ಅನು ಕರಿಮಣಿ ತಯಾರಾಲಕ್ಕ. ಅರಶಿಣದ ಗುಳದಾಳೆ ಕಟ್ಟರ. ಹಿಂದಕಿನ ಹಿರಿಯರಿಗೆ ದೊಡ್ಡ ದೊಡ್ಡ ಆಯ್ದರಿಗೆ ತಾಯಿದರಿಗೆ ಕೇಳಿ ಅರಶಿಣದ ಗುಳದಾಳೆ ಕಟ್ಟಿದ ಬಳಿಕ ಇವು ಜೋಗಾರು ತಾಳಿ ನಗರ್ಸಿವು. ಅರಶಿಣ ಬೋಟ್ ಕಟ್ಟರ. ಅವಾಗ ಮಕ್ಕಳಿದ್ದ ದಿನ ಆದ್ರೂ ಹುಡುಕ್ಯಾಡಿ ಚಾಚಕ್ಕೆ ತೊಗೊಂಬರ್ತಾರೆ. ಈ ಎಲ್ಲ ಧರ್ಮದೊಳಗೆ ಬೋಟ್ ತರಬೇಕಾದ್ರೆ ಅದೇ ದಾರಕದಾಗ ಹಾಕಿ ಅರಶಿಣ ಕಟ್ಟಾರ ಅವ್ರ. ಅರಶಿಣದ ಗುಳದಾಳಿ ಹಿಂದಾಗರ್ಸೆ ಇವು ತಾಳಿ ನಿಮ್ಮ ಕಟ್ಗೋರಿ ಒಳಗಡೆ ಕಟ್ಟರಿ ಇಟ್ಟರಿ ಬಾ. ಮತ್ತು ನೀ ಸತ್ತ ಬಳಿಕ ನಾನು ಏನು ತೆಗಿತಾರ ಅಂದ ಕೂಡಲೇ ಉಡ್ದಾರ ತೆಗಿತಾರ ಅಂತ ಹೇಳ್ತಾನೆ. ಉಡ್ದಾರ ತೆಗಿತಾರ
ಹುಡುದಾರ ಎಲ್ಲಿ ತೆಗಿತಾರೆ ಹೆಂಡತಿ ಸತ್ತ ಒಂದು ಹುಡ್ದಾರ ತೆಗ್ದಾರ ಊರಾಗ. ನಾನು ಎಷ್ಟೋ ಮಂದಿ ಹಿಂದೂ ಧರ್ಮದವ್ರ ದೋಸ್ತರ ಅದಾರ ನಂದು. ಹಿಂಗೆ ಹೇಳಿ ಊರು ಹಡಗೇಡ್ಸಿಟ್ಟು ಹೋಗೈತಿ ಅವ್ರು ಹುಡ್ದಾರ. ಹೌದಲ್ರಿ, ಹೆಂಡತಿ ಸತ್ತು ಕೂಡಲೇ ಹುಡ್ದಾರ ಅದಾರ. ಹರ್ದಿರಲ್ರಿ ಮಾಸ್ತರ. ಅವ ಸತ್ತು ಕೂಡಲೇ ಹರ್ದಾರ. ಹೌದು ಯಾರು ಅವ ಸ್ವಂತ ಸತ್ತು ಕೂಡಲೇ ಅವ ಏನದ ಅವ ಗಂಡ ಮಗ ಸತ್ತು ಕೂಡಲೇ ಅವ್ನು ಹುಡ್ದಾರ ಅದು ಹರಿ ಎಲ್ಲ ತೆಗಿ ಅರಿಬಿ ತೆಗಿ ನಿರಾಕಾರ ಮಾಡಿ ಮುಚ್ಚಬೇಕಾಗ್ಯದ ಅವನಿಗೆ. ಆದ್ರೆ ಅವಾಗ ತೆಗದಾರ. ಹೆಂಡತಿ ಸತ್ತು ಕೂಡಲೇ ಹುಡ್ದಾರ ತೆಗ್ದಿಲ್ಲ. ನಮ್ಮ ಊರಾಗ ಎಷ್ಟೋ ಮಂದಿ ನನ್ನ ದೋಸ್ತರ ಅದಾರ. ಹೌದಲ್ರಿ, ಇದು ಸುಳ್ಳು ಹೇಳ್ಬೇಡ್ರಿ. ನಮ್ಮ ತೆಗಿಲಾಕ ನೀವು ಏನೂ ಹಾಕಿಲ್ಲ, ತೆಗಿಯಾಕೆ ಬರಂಗಿಲ್ಲ. ಹೌದು ನೀವು ಹಾಕಿಲ್ಲ ನಮಗೆ ತೆಗಿಯಾಕೆ ಬರಂಗಿಲ್ಲ. ನಾ ಸತ್ತು ಕೂಡಲೇ ನಿನ್ನೂ ತೆಗ್ದಾರ. ನೀ ಸತ್ತು ಕೂಡಲೇ ನಾನು ಏನೂ ತೆಗೆದಿಲ್ಲ. ನಾ ಸತ್ತು ಕೂಡಲೇ ಊಟ ತೆಗಿಯಲಕ್ಕ ನಾನು ಅದು ತೊಗೊಂಡ್ಬೇಕು. ನೀ ಸತ್ರ ಏನು ತೆಗದಾರ ಅಂತ ನಾಟೆ ಹೇಳಿ. ಹೌದಲ್ರಿ, ಯಾಕೆ ಗೊತ್ತ ಬರೋಬರದಿಲ್ಲ. ಹೌದು, ನೀ ಸತ್ರ ನಾನು ಏನೂ ತೆಗೆದಿಲ್ಲ, ನಾನು ಏನೂ ಹಾಕಿಲ್ಲ. ನಾನು ಅಖಂಡ ಅದ್ವೈತ ಪರಬ್ರಹ್ಮನಿದ್ದಂಗ ನಾ. ಹೌದಲ್ರಿ, ಇವ ಇವ್ ಕಟ್ಟಿದ್ರು ಆಟೆ ಇವ್ ಬಿಟ್ರ ಆಟೆ ಅಂತ ಹಂಗೆ ಇಟ್ರ ನನಗೆ. ನೋಡು, ನಾ ಸತ್ಯ ಅಂದ್ರೆ ಈಗಿನ ಮುತ್ತೈತಾನ ಹೋಗ್ಕದ, ಈಕಿ ಸಾತ್ರ ನಂದು ಹೋಗ್ಕದನ. ಮತ್ತೊಂದು ರೆಡಿನೇ ಮತ್ತೆ ಮನೆ ಹೊಸದು ಬತ್ತ ಅನ್ನೋದೇ ನಮ್ಮದು. ಅದಕ್ಕೆ ನಿಂದು ಹೇಳಿ ಒಮ್ಮೆ ನಂದು ಒಮ್ಮೆ ಸರಿ ನೀ ಕೂಡಿದೆ ಅಂದ್ರೆ ನಿಂದು ಹೋಯ್ತು ಊಟ ಹೊತ್ತು ನಿಂದು ಹೇಳಿ. ಮುಂದೆ ಇವು ಹಣ್ಣು ಎರಡೂ ಮುಟ್ಟಬೇಡ ಅಂದ ಕೂಡಲೇ ಮುಟ್ಟಿ ಹಣ್ಣು ತಿಂದ ಕೂಡಲೇ ಜುಬ್ರಾಯಿಲ್ ಸಲಾಮ್ ಇಳಿದು ಬಂದು ಮಣ್ಣು ಒಯ್ದು ಮೂರ್ತಿ ಮಾಡ್ಯಾನಂತ ಖುರಾನ್ ಹೇಳ್ತದ ಹಿಂಗ. ಮತ್ತ ಅವ ಬಂದ್ ಕಿಸಿ ತಗೊಂಡು ಹೋಗಿ ಮಾಡ್ತಾನಂದ್ರೆ ಅವ ಸೀರ್ಯಾಗ ಹುಟ್ಲಾರ್ದವ ಅದಾನ ಇಲ್ಲ ಒಬ್ಬ. ಅದಕ್ಕೆ ಅಂತ ಭಗವಂತ ಅದಾನಂತ ನಾ ನಿನಗೆ ಹೇಳಿ ಅವ ಹೆಚ್ಚಿನ ಅಂತ. ಮುಂದೆ ಹಣ್ಣು ಹರಿದು ತಿಂದ ಕೂಡಲೇ ಆ ಹಣ್ಣಿನ ದೇಟಿನಲ್ಲಿ 5 ದಿವಸ ರಕ್ತ ಸುರಿತು. 5 ದಿವಸ ರಕ್ತ ಸುರಿದ ಕೂಡಲೇ ಅವಾಗ ಭಗವಂತ ಬಂದು ಶಾಪ ಕೊಡ್ತಾನ. ನೀನು ಹಣ್ಣು ಮುಟ್ಟಬೇಡ ಅಂದ್ರು ಮುಟ್ಟಿದೆ ಅಂದ್ರೆ ಅದಕ್ಕೆ ಹೆಂಗೆ 5 ದಿವಸ ರಕ್ತ ಸುರಿತದ ಹಂಗೆ ತಿಂಗಳಿಗೊಮ್ಮೆ ನಿನಗೆ ಮುಟ್ಟು ಬರಲಿ ಅಂತ ಶಾಪ ಕೊಟ್ಟ. ಇವತ್ತಿನ ಮಿತಿಗೆ ಇದು ಇಲ್ಲಿಗೆ ನಡೆದು ಬಂದದ. ಈಕೆ ಬಂದ ಕೇಸ್ ಇದು ಹೋಗಿ ಶಾಲೆ ನಡಬಾರಕ ಡೂಪ್ಲಿಕೇಟ್. ಇವು ನಾನು ಬಲಿಯಾಗಿದ್ದು ಒರಿಜಿನಲ್ ಮಷಿನ್ ಆಳದಿದ್ದು ಡೂಪ್ಲಿಕೇಟ್ ಅಲ್ಲ. ಇಲ್ಲಿ ಇಂಥಲ್ಲಿ ಯಾವಲ್ಲಿ ನೀ ಬಂದು ನನಗೆ ಸುದ್ದಿ ಮಾಡ್ಕೊಂಡೆ ಅಂತ ನಾನು ಕೇಳಿ. ಅದಕ್ಕೆ ಈ ಶರೀರ ಅನ್ನುವಂಥದ್ದು ಹಿಂಗಾದ್ರಿ ಸೀರೆ ಅದ. ಶರೀರ ಅನ್ನೋದು ಸೀರೆ ಅಂದ ಕೂಡಲೇ ಒಟ್ಟು ಅರಿವಿನೂ ಸೀರೆ ಆಯ್ತು, ಅದು ಮುಗದ ಕತಿ. ನೀ ಯಾವಲ್ಲಿದ್ದೀರಿ ಮತ್ತು ಗಂಗಾನ ಬಿಡು ಪರಮಾತ್ಮ ಡೊಗ್ಯಾನ ಅಂತ ಆ ಡೊಗ್ಗಿದ ಇಟ್ಟು ಹೇಳು ನಿಜ. ಅದು ಇಟ್ಟು ಹೇಳು ಮತ್ತದು ಪದ ಹೇಳು. ಏಯ ಗಂಗಾನ ಬುಡಕ ಬಂದು ಪರಮಾತ್ಮ ಡೊಗ್ಯಾನ ಅಂದಿ. ನಿನಗ ಡೊಗ್ಗುದ್ರೊಳಗ ಪಕ್ಕ ಗುರುತ ಇಲ್ಲ ರಾತ್ರಿಯಾಗ. ದೇವದಾನವರು ಸಮುದ್ರ ಮಥನ ಮಾಡುವಾಗ ಇಸ ಅಮೃತ ಚೆಲ್ಲಿತ್ತ ಸಮುದ್ರದ ಒಳಗ. ಇಸ ಕುಡಿದು ಈಗಿನ ಗಂಗಾ ಸಾಯ್ತಾಳ ಅಂತ ತಿಳಿದು ಜಡಿ ಒಳಗ ಇಟ್ಕೊಂಡು ಮರಿ ಮಾಡಿದ ಇವಳೀಗ. ಅದಕ್ಕೆ ಜಡಿ ಒಳಗ ಈ ಗಂಗಾಗ ಇಟ್ಕೊಂಡಾನ. ಈ ಮಂಗ ಬಂದು ನನಗ ಹೇಳಕತ್ತಳ ಜಾತ್ರೆಯಾಗ ರಕ್ಷಣೆ ಮಾಡುಗೋಸ್ಕರವಾಗಿ ಇಟ್ಟನ ಕೇಳ ಜಡಿಯಾಗ. ಆ ಗಂಗಾ ಏನ ಪರಮಾತ್ಮನ ಹೆಂಡ್ತಿ ಅಲ್ಲ ಮೊದಲೀಗ. ಅದಕ್ಕೆ ನಿನಗ ಹೇಳಿನಿ ಸಂಶಯ ನಿನಗ ಬಂದೈತಿಯ. ಮಳಿಗಳುವ ಎಲ್ಲ ಹೆಣ್ಣ ಅಂತಾಳ ನನಗ. ಮಳೆಗಾಲದೊಳಗಿನ ಮಳಿಗಳ ಹೆಸರ ಹೆಣ್ಣಿನೂ ಇದ್ದಿರಬಹುದು. ಇನ್ನ ಅವಕಾಳಿ ಮಳಿಗಳ ಆಗತಾವಲ್ಲ ಹ್ಯಾಂಗ ಜಗದಾಗ. ಇವು ಮಳಿಗಳಿಗೆ ಹೆಣ್ಣಿನ ಹೆಸರು ಇಟ್ಟಾರ ಅಂತ ಅಷ್ಟೇ ಅದ. ಮತ್ತು ಅವಕಾಳಿ ಮಳಿ ಹಾಕವಲ್ಲ ಅವು ಇದಕ್ಕಿಂತ ದಮ್ಮು ಇರ್ತಾವ ಹನಿಗಳು. ಮತ್ತು ಅವು ಯಾರು ಬಡ್ತಾನ ಬಾದ್ರು ವಾಟುಗಳು ಒಟ್ಟು ಹರ್ಕೊಂಡು ಹೋಗೋ ಅದ್ರ. ಮತ್ತು ಅವು ಹೆಣ್ಣಿನ ಅದಾವನ. ಮೊದಲು ಇವು ಅವಕಾಳಿ ಮಳಿಗಳು ಹಾಕೋತ ಬಂತಂದ್ರೆ ಭೂಮಿ ಹೆದಾಗ್ತದೆ. ಒಮ್ಮೆ ಬಂದ ಮಳೆ ಆಯ್ತಂದ್ರೆ ಭೂಮಿ ಹೆದಾಗಂಗಿಲ್ಲ. ಮತ್ತು ಇವೆಲ್ಲ ಮಳಿ ಅನ್ನುವಂಥದ್ದು ಹೆಸರು ಹೆಣ್ಣಿಂದ ಇದ್ರೆ ನೀರು ಗಂಡದ ಮಾಸ್ತರ. ಮಳಿದ ಹೆಸರು ಹೆಣ್ಣಿದ್ರೆ ನೀರು ಗಂಡದ. ಅದ ಗಂಡಿನಿಂದ ಈ ಜಗತ್ತೇ ಆಗ್ಯದ ಅಂತ ನಿರಾಕಾರದಿಂದ ಆಕಾರ ಆಗ್ಯದ. ಮೊದಲ ನಿರಾಕಾರ ಆಮೇಲೆ ಆಕಾರ. ಮೊದಲು ಬೋರದು ಹಾಕಿ ನೀರಾದ ಕೂಡಲೇ ಆಕಾರ ಹಾಕದ.
ಮೊದಲು ಆಕಾರ ಹಾಕದನ ಆಗಂಗಿಲ್ಲಲ್ರಿ ಮಾಸ್ತರ. ಅದಕ್ಕೆ ಹೇಳ್ತಾರೆ ಅವರು ನಿರಾಕಾರ ಆದ ಬಳಿಕ ಆಕಾರ, ಹೌದ್ ಹೌದ್ ಹಿಂದಾಗರ್ಸೆ ಈ ಕರ ಹೌದಲ್ರಿ. ನಡೀತದ ಚಾಲು. ಹೌದ್ ಅದಕ್ಕೆ ಈ ಗಂಗಾಗ ಜಡಿ ಒಳಗಿಟ್ಟು ರಕ್ಷಣೆ ಮಾಡ್ಬೇಕಂತ ರಕ್ಷಣೆ ಮಾಡ್ಕೊಂಡ ಭಗವಂತ. ಅವ ಶಿಷ್ಟರನ್ನ ಪರಿಪಾಲನೆ ಮಾಡಿ ದುಷ್ಟರನ್ನ ಸಂಹಾರ ಮಾಡೋಗೋಸ್ಕರವಾಗಿ ಅವತಾರ ತಾಳಿ ರಕ್ಷಣೆ ಮಾಡ್ಯಾನವ. ಹೌದಲ್ರಿ. ಮತ್ತು ನನಗೆ ನಿನಗೆ ಒಬ್ಬ ಬಂದು ಭಗವಂತ ತಯಾರು ಮಾಡ್ತಾನಂದ್ರೆ ಆ ಭಗವಂತ ದೊಡ್ಡವ. ಹೌದ್ ಹೌದ್ ನಾವೆಲ್ಲ ಪಾತ್ರಧಾರಿಗಳು, ಹೌದ್ ಭಗವಂತ ಇದಕ್ಕೆ ಸೂತ್ರಧಾರ. ಹೌದಲ್ರಿ. ಯಾರಿಗೆ 50 ವರ್ಷ, ಯಾರಿಗೆ 70 ವರ್ಷ, ಯಾರಿಗೆ 80 ವರ್ಷ ಅಭಿಷೇಕನ, ಹೌದ್ ಯಾರಿಗೆ ಹಾಡೋದು, ಯಾರಿಗೆ ನೋಡೋದು, ಯಾರಿಗೆ ಕುಸ್ತಿ ಆಡೋದು, ಇವೆಲ್ಲ ಪಾತ್ರಗಳು ಕೊಟ್ಟಾನ. ಹೌದ್ ರಾತ್ರಿ ಆಡೋದು 8 ತಾಸಿಂದಿತ್ತು, ಇದು ಒಂದು 100 ವರ್ಷ 70 ವರ್ಷದ ಇದನ್ನು ಒಂದು ನಾಟಕ ಅದ. ಹೌದ್ ಈ ನಾಟಕ ಮುಗಿದ ಕೂಡಲೇ ಬಣ್ಣ ತೊಳ್ಕೊಳ್ಳೇಬೇಕು, ಹೌದ್ ಆ ನಾಟಕ ಮುಗಿದ ಕೂಡಲೇ ಬಣ್ಣ ತೊಳ್ಕೊಳ್ಳೇಬೇಕು. ಹೌದಲ್ರಿ. ಅದಕ್ಕೆ ಇದೊಂದು ಪಿಕ್ಚರ್ ಥಿಯೇಟರ್ ಇದ್ದಂಗ. ಅದೇ ಹೆಂಗ್ರಿ? ಅರ್ಬಿ ಪಡೆದ ಮ್ಯಾಲ ಗೊಂಬಿ ಕುಣಿಯಾಕತ್ತಾವ, ಹೌದ್ ಹೌದ್ ಬರೇ ಅರ್ಬಿ ಪಡೆದೆ ನೋಡ್ಕೋತ ಕೂತಾಳಕಿ. ಹೌದ್ ಆದ್ರೆ ಹಿಂದೊಬ್ಬ ಅದಕ್ಕೆ ಛಾಯೆ ಬಿಟ್ಟನ ಆಕಿ ಗುರುತಿಲ್ಲ. ಹೌದಲ್ರಿ. ಆ ಹಿಂದೆ ತಿರುಗಿ ನೋಡಬೇಕು, ಆ ಭಗವಂತ ಅನ್ನುವಂಥ ಇದಕ್ಕೆ ಛಾಯೆ ಬಿಟ್ಟಾನಂತ ನಿನಗೆ ಗುರುತಾಗ್ತದ. ಹೌದ್ ಅಲ್ಲಿ ತನಕ ಆ ಜ್ಞಾನ ಬರಂಗಿಲ್ಲ. ಹೌದ್ ಅದಕ್ಕೆ ಆ ಭಗವಂತ ಈ ಜಗತ್ತದೊಳಗೆ ಶ್ರೇಷ್ಠವಾದಂಥ ಮಾತು ನಾ ಹೇಳೀನಿ. ಹೌದ್ ಗಂಡ ಶ್ರೇಷ್ಠ ಅಲ್ಲ, ಹೆಣ್ಣಲ್ಲ, ಭಗವಂತ ಶ್ರೇಷ್ಠ. ನನಗೆ ನಿನಗೆ ರಚನೆ ಏನು ಮಾಡಿದನಲ್ಲ ಅವ ಶ್ರೇಷ್ಠ ಈ ಜಗತ್ತಿನಾಗ ಅಂತ ನಿನಗೆ ಹೇಳಿನ. ಹೌದ್ ಹೌದ್ ಇದು ಭೂಮಿ ಮತ್ತು ಆಕಾಶ ರಚನೆ ಮಾಡಿದ ನಂತರ ಹೌದ್ ನನಗೆ ನಿನಗೆ ರಚನೆ ಮಾಡ್ಯಾನ. ಹೌದಲ್ರಿ. ಇದು ಹೆಂಗೆ ಹೆಣ್ಣಾಕದ ಹೌದ್ ಮತ್ತು ತಾಯಿ ಹತ್ರ ನಮಸ್ಕಾರ ಮಾಡ್ಯಾನ ಅಂತ ನನಗೆ ಹೇಳ್ತಾಳೆ. ಹೌದ್ ಹೌದ್ ಇದು ಭೂಮಿನೂ ಒಮ್ಮೊಮ್ಮೆ ಭೂಕಂಪ ಆಗ್ತದೆ, ಗೊತ್ತದಲ್ಲ ನಿನಗೆ. ಹೌದಲ್ರಿ. ಆಗ್ಯದ ಮಾಸ್ತರ. ಮತ್ತು ಯಾವ್ಯಾರ ಮಕ್ಕಳಿಗೆ ತಾಯಿ ನುಂಗುತ್ತಾಳನ, ಅದೇ ನುಂಗ್ಬಾರ್ದಾಗಿತ್ತಲ್ರಿ. ಇದನ್ನು ಒಂದು ಗ್ರಹ ಅದಿದ. ಹೌದ್ ಇದಕ್ಕೂ ಒಬ್ಬ ಜರ ಆರ್ಡರ್ ಮಾಡಿಬಿಟ್ಟ ತಿಳ್ಕೊನಿ. ಏನ್ ಮಾಡ್ತದ್ರಿ? ಬರೀ 5 ನಿಮಿಷ ಎಳಗಾಳಿದ್ರೆ ಒಟ್ಟರು ಭೂಮಂಡಲೇ ಕಲಾಸ ಹಾಕದಿದ್ದು ಬರೀ ಹೌದ್ ಹೌದ್ ಬರೀ 5 ನಿಮಿಷ. ಹೌದ್ ಅಲ್ಲಿ ನೋಡಿ, ಇಲ್ಲಿ ಕಿಲಾರಿ ಧರ್ನಾಜಾಳಿಗೆ ಅಡಿಗೆ ಹೋದ ಹೌದಲ್ರಿ. ಹಾ, ಹೌದ್ ಹೌದ್ ಉಸ್ಮಾನಾಬಾದ್ ಜಿಲ್ಲಾದಾಗ. ಹೌದಲ್ರಿ. ಯಾಕಂದ್ರೆ ಎಲ್ಲ ಜಿಲ್ಲಾ ತಿರುಗಾಡಿನ ಹೌದ್ ಬರೀ ಲಾರಿ ಕ್ಯಾಬಿನ್ಗಳು ಅಟ್ಟೆ ಕಾಣ್ತಿದ್ವು ಒಳಗೆ ಭೂಮಿಯಾಗ ಮುನಿಗಿ. ಹೌದ್ ಹೌದ್ ಒಂದೊಂದು ಗುರಿಯಾಗ ಏನದ 20 ಹೆಣ ಹಾಕಿ ಮುಚ್ಚಾರ ಒಳಗೆ. ತಾನೇ ಒಳಗೆ ಮುಚ್ಕೊಂಡು ಬಿಟ್ಟದ, ಎರಿಬಿಡಿ ಸೀಳದ. ಹಂಗಿದು ಮುಚ್ಕೋತದ ಅಂದ್ರೆ ಇದಕ್ಕೆ ಹೆಂಗೆ ತಾಯಿ ಎತ್ತಿ, ಇದು ಒಂದು ಗ್ರಹ ಅದ. ಹೌದ್ ಹೌದ್ ಭಗವಂತನ ಆಜ್ಞೆ ಪ್ರಕಾರ ಇದು ನಡೀತದ. ಹೌದ್ ಒಮ್ಮೆ ಅಳಗಾಡ್ಲಾಕ ಚಾಲು ಮಾಡ್ತದ, ಒಳಗೆ ಹೌದು ಅಳಗಾಡ್ತದ. ಹೌದಲ್ರಿ. ಅದಕ್ಕೆ ಇಲ್ಲಿ ಬೋರ್ ಹಾಕಬೇಕಾಗಿದ್ರೆ ಎಲ್ಲರೂ ಪೂಜೆ ಹೆಂಗೆ ಮಾಡ್ತಾರ, ಬರೋಬ್ಬರಿ ಬೋರಿಗೆ ಅಷ್ಟೇ ಅವ್ರು ಜಂಪರ್ ಪೀಸ್ ಅದು ಇಟ್ಟಾರ, ಹೌದ್ ನೀರಿಗೆ ನುಡ್ಸ್ಯಾರ. ಹೌದಲ್ರಿ. ನೀರಿಗೇನು ಉಡ್ಸಿಲ್ರಿ? ಹಾಂ, ನೀರಿಗೇನು ಉಡಿಸ್ತಾರ್ರಿ? ಉಡ್ಸೇ ಇಲ್ಲ. ಹೌದ್. ಅದೇ ಇನ್ನು ಆಕಾರಕ್ಕೆ ಅಷ್ಟೇ ಉಳಿಸ್ಬೇಕು, ನಿರಾಕಾರ ಉಡ್ಸಕ್ ಬರಂಗಿಲ್ಲ. ಹೌದ್ ಹೌದ್ ಅದಕ್ಕೆ ನೀ ನನಗೆ ಏನೂ ಉಳಿಸಿಲ್ಲ, ಬರೇ ನಿನ್ನ ಸಮಜುತಕ್ಕೆ ನೀ ಇಟ್ಟಿದಿ. ಹೌದ್ ನಿನ್ನ ಪ್ರಕಾರ ನೀ ಪೂಜೆ ವಿಧಾನಗಳನ್ನ ಮಾಡಿದ್ದಿ. ಹೌದ್ ನೀ ಬೇಕಾದಷ್ಟು ಪೂಜೆ ಮಾಡಿ ಬರೋಬ್ಬರಿ ಆಯ್ತು. ಒಂದೊಂದು ತಾವ್ಲಿ ಪೂಜೆ ಮಾಡಿ ಎಲ್ಲ ಮಾಡ್ತಾರೆ. ಹೌದ್ ಬೋರ್ ಗಾಡಿ ತಂದು ಬೋರ್ ಇಳಿಸ್ತಾರ, ಹೌದ್ ನೀರೇ ಬೀಳುದೇನು ಹೊಯ್ಕೋಬೇಕನ್ನ ಅಲ್ಲಿ ನಿಂತು ಹೌದಲ್ರಿ. ಪೂಜೆ ಮಾಡ್ಯದ. ಇನ್ನ 10 ಜಂಪರ್ ಪೀಸ್ ಇಡ್ತೀನಿ ನಾ, ಹೌದ್ ಹೌದ್ 10 ಜಂಪರ್ ಪೀಸ್ ಇಡ್ತೀನಿ. 4 ಬೋರ್ ಹಾಕ್ಯಾನ ಊರಾಗ ದೋಸ್ತ, ಅದ್ರಾಗ ನೀರಿಲ್ಲ. ಹೌದ್ ಹೌದ್ ಆ ಪೂಜೆ ಮಾಡೋಣ ನೀರು ಬೀಳ್ಬೇಕು. ಹೌದಲ್ರಿ. ಕರಿಗಿ ಗಂಗಾ ನೋಡು ಎಲ್ಲದ ಹೌದ್ ಬೀಳ್ತಾವನ್ನ ಮಾಸ್ತರ. ಬೀಳ್ತಾವ್ರಿ. ಮತ್ತೆ ಹೌದ್ ಅದು ಎಲ್ಲ ಸುದ್ದಿ ಇರ್ಬೇಕು. ಅದಕ್ಕೆ ಹೇಳನವ, ತಕ್ದಿರ್ ಮೇ ಜೋ ಲಿಖಾ ಕಬಿ ನೈ ಚುಕಾ ಅಂತ ಹೇಳ್ತಾನ ಕಬೀರ. ಹೌದು. कबीरदास ಏನಂತಾನ, खुदा देने ठहरा तो छप्पड़ फाड़ कर देता है, लेने ठहरा तो चमड़ी काट कर लेता है ಅಂತ. ಅದೇ ಹೆಂಗ್ರಿ? ಭಗವಂತ ಕೊಡ್ಲಾಕ ನಿತ್ತಂದ್ರ ಮುಗುಲ್ ಹರಿದು ಕೊಡ್ತಾನ, ಹೌದ್ ಹೌದ್ ತಗೊಳಕ ನಿತ್ತಂದ್ರ ತೊಗಲು ಸುಲು ತಗೋತಾನ ಅಂತ ಹೇಳ್ತಾನ. ಹೆಂಗ್ ತಗೋತಾನ್ರಿ ಮಾಸ್ತರ? ಈ ರಿಸದ ಗೌರಿ ಶಂಕರ್ ಜಾತ್ರೆ ನಡೆದ. ಹೌದ್ ಒಂದು 500 ರೂಪಾಯಿ ಪಟ್ಟಿ ಬೇಡದ್ರ ತಿಳ್ಕೊ. ಹೌದಲ್ರಿ. ಇಲ್ಲ ನಾವು ಕೊಡಂಗಿಲ್ಲ ತಮ್ಮ ಮುಂದೆ ಹೋದ ತಿಳ್ಕೊ. ಶ್ರೀಮಂತಿದ್ರು ಹೌದ್ ಹೌದ್ ಯಾವಾದರೆ ಒಂದು ದವಾಖಾನೆ ಹೋಗಿ ಹೊರಗೆ ತೆಗೆದ್ರೆ 20,000 ಹೋಗ್ತಾವ. ಹೌದಲ್ರಿ. ಹೋಯ್ತಿಲ್ಲ ಅವತ್ತಾಟ ತೊಗೊಂಡ್ಬಿಟ್ಟು ಆ ಕಡೆ ಹೋಯ್ತು. ಹೌದ್ ಹೌದ್ ಇಲ್ಲಿ ಕೊಡ್ಲಿಕ್ಕಂದ್ರೆ ಅಲ್ಲೇ ಅವತ್ತಾಟ ತಗೋತೀನಿ ನಾನು ಅಂತ ಹೇಳ್ತಾನ. ಹೌದ್ ಅದಕ್ಕೆ ಹೇಳ್ತಾರೆ ಅವರು, ಸಿರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡು, ದಾನ ಧರ್ಮ ಪುಣ್ಯ ಪರೋಪಕಾರ ಮಾಡದಿದ್ದರೆ ಬಡತನ ಬರುವುದು ನೋಡು ಅಂತ. ಹೌದ್ ನಿನಗೆ ಭಗವಂತ ಕೊಟ್ಟಾನಂದ್ರೆ ದಾನ ಧರ್ಮ ಪುಣ್ಯ ಪರೋಪಕಾರ ಮಾಡ. ಹೌದ್ ನಿನಗೆ ನೀಡುವುದು ಅಲ್ಲಿಗಂದ್ರೆ ನೀ ಭಿಕ್ಷೆ ಬೇಡವಾಗ ಮತ್ತೆ ನೀಡೋಂಗ್ ಮುಟ್ಟಿಸ್ತೀನಿ ನಾನಂತ ಭಗವಂತ ಹೇಳ್ತಾನ. ಹೌದಲ್ರಿ. ಮತ್ತೆ ಇವ್ರೇನು ನಮ್ಗೆ ಮಾಡ್ತಾರ? ಇವ್ರೇನು ಮಾಡಂಗಿಲ್ಲ. ಹಂಗೇನು ಆಗಂಗಿಲ್ಲ. ಹೌದ್. ನಿನ್ನ ಕೈಲಿ ಕೆಲಸ ನೀಗಂಗಿಲ್ಲ ಅಂತ ನೀನು ಹೌದ್. ಹೇಳಿನ. ಮತ್ತೇನು ಸೋಂಕು ತೆಗಿತಾಳ ನಾವು. ಹೌದಲ್ರಿ. ಮತ್ತೆ ಇದು ಮುಗಿದ ಕೂಡಲೇ ನಾವು ಅಂದಾಗೆ ಬಂದಿದ್ ಇರ್ಲಿಕ್ಕೆ ಪೀಚೆ ಸರಕ